ಹಾಯ್ ಫ್ರೆಂಡ್ಸ್, ಇದು ನಾನು ನಿನ್ನೆ ನಮ್ಮ ಮನೆ ದೇವರಿಗೆ ಹೋಗಿದ್ದು ವಿಡಿಯೋನ ನಾನು ಏನು ಅಪ್ಲೋಡ್ ಮಾಡಿದ್ದೆ ಅದರದ್ದೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಸೊ ನಾವು ನೈಟು ಅಲ್ಲೇ ಆಲ್ಟ್ ಆಗಿದ್ದರಿಂದ ಮತ್ತೆ ಮಾರ್ನಿಂಗು ನಾವು ಏನೆಲ್ಲ ಮಾಡಿದ್ವಿ ಅಂತ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತು. ಸೊ ಸ್ಕಿಪ್ ಮಾಡದೆ ನೋಡಿ. ಇಲ್ಲ ಅತ್ತೇನು ಕೂರ್ಸ್ಕೊಳ್ಬೇಕಾರೆ ಹೋಗಿ ಕುಣ್ಸ್ಕೊಂಡು ಬರಕ್ಕೆ ಬಿಟ್ಬಿಟ್ಟು ಆತ. ನಾವು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಮಠದಲ್ಲೇ ನಮಗೆ ಕಾಫಿ ಎಲ್ಲ ಕೊಟ್ಟರು. ಕುಡ್ಕೊಂಡು ಇಲ್ಲಿ ಬುದ್ಧಿಯವರು ಇದ್ದಾರೆ, ಅವ್ರಿಗೆ ನಮಸ್ಕಾರ ಮಾಡ್ಕೊಳ್ಳೋಣ ಅಂತ ಎಲ್ಲರೂ ರೆಡಿಯಾಗಿ ಈ ಕಡೆ ಬರ್ತಾ ಇದ್ದಾರೆ. ನಾವು ಎಲ್ಲರೂ ಕೂಡ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕಾಣಿಕೆನ ಬುದ್ಧಿಯವರಿಗೆ ಕೊಟ್ಬಿಟ್ಟು ಕಾಲಿಗೆ ನಮಸ್ಕಾರನ ಮಾಡಿ ಆಶೀರ್ವಾದನ ಪಡ್ಕೊಳ್ತೀವಿ. ಇಲ್ಲಿ ನಾನು ಒಂದು ಕಾಮಿಡಿ ಆಯಿತು. ನಾನು ಎಲ್ಲರದ್ದು ವೀಡಿಯೋ ಮಾಡ್ತಾಯಿದ್ದೆ. ಸೊ ನಾನು ನಮಸ್ಕಾರ ಮಾಡೋಕ್ಕೆ ಹೋದಾಗ ಯಾರೂ ವೀಡಿಯೋ ಮಾಡಲಿಲ್ಲ. ಹಂಗಾಗಿ ನಮ್ಮ ಮಾವ ಹೇಳ್ತಾಯಿದ್ರು, ಇನ್ನೊಂದು ಸಲ ನಮಸ್ಕಾರ ಮಾಡು ವೀಡಿಯೋಗೋಸ್ಕರ ಅಂತ ಹೇಳಿ. ವೀಡಿಯೋಗೋಸ್ಕರ ಬೇಡಿ, ಆಮೇಲೆ ಅವ್ರದ್ದೇನು ಹೇಳಿ. ಸೊ ನಮಸ್ಕಾರ ಎಲ್ಲ ಮಾಡಿಕೊಂಡು ನಾವು ಇವಾಗ ಮೇನ್ ಮಠ ಏನಿರುತ್ತೆ ಅಲ್ಲಿಗೆ ಬಂದು ಕುತ್ಕೊಂಡಿದ್ದೀವಿ ಎಲ್ಲರೂ. ಇಲ್ಲಿ ಇವಾಗ ಮಹಾಮಂಗಳಾರತಿ ಆಗುತ್ತೆ. ಬೆಳಗಿನ ಟೈಮು ಮಹಾಮಂಗಳಾರತಿ ಆಗೋ ಟೈಮಲ್ಲೇ ಅಲ್ಲಿ ಗದ್ದಿಗೆನ ಓಪನ್ ಮಾಡೋದು. ಮೇನು ದ್ವಾರ ಏನಿದೆ ದೇವಸ್ಥಾನದ್ದು ಅದನ್ನು ಓಪನ್ ಮಾಡೋದು ಈ ಟೈಮಲ್ಲಿ ಮಾತ್ರನೇ. ಬೆಳಗಿನ ಜಾವ ಏನು ಪ್ರಥಮ ಪೂಜೆ ಮಾಡ್ತಾರೋ ಆ ಟೈಮಲ್ಲಿ ಮಾತ್ರ ಗದ್ದಿಗೆನ ಓಪನ್ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಎಲ್ಲರೂ ಇಲ್ಲಿ ಕಾಯ್ಕೊಂಡು ಕೂತಿದ್ವಿ. ಇವಾಗ ಅಲ್ಲಿ ಸ್ವಾಮಿಗಳು ಬರ್ತಾರೆ, ಬಪ್ಪನಪುರದ ಸ್ವಾಮಿಗಳು ಮತ್ತು ಮಳವಳ್ಳಿ ಸ್ವಾಮಿಗಳು ಬರ್ತಾರೆ. ಸೊ ಅವ್ರು ಬಂದ ಮೇಲೆ ನಾವು ಬುತ್ತಿ ಬಿಚ್ಚೋದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲರೂ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ಆವಾಗ ನಾನು ಇಲ್ಲೊಂದು ವೀಡಿಯೋನ ಮಾಡಿಕೊಂಡೆ. ಸೊ ನಮಗೆ ಇಲ್ಲಿ ಸ್ನಾನಕ್ಕೆ ಎಲ್ಲ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ನಾವು ಅಲ್ಲಿ ಹೊರಮಠದಲ್ಲಿ ಹಾಲ್ಟ್ ಆಗಿದ್ವಲ್ವ, ಅಲ್ಲೇ ನಾವು ಸ್ನಾನ ಎಲ್ಲ ಮುಗಿಸ್ಕೊಂಡು ಕಾಫಿ ಎಲ್ಲ ಕುಡ್ಕೊಂಡು ಬಂದಿದ್ದು. ಸೊ ಇವಾಗ ಬರ್ತಾ ಇದ್ದಾರೆ ನೋಡಿ, ಅವರು ಇವರೇ ಸ್ವಾಮಿಗಳು. ಇವಾಗ ಅವರು ಅಲ್ಲಿ ಹೋಗಿ ದೇವರಿಗೆ ನೈವೇದ್ಯ ಇಟ್ಟು ದೇವ್ರ ದೀಪ ಎಲ್ಲ ಹಚ್ಚಿ ಪೂಜೆನ ಮಾಡಿ ಬರ್ತಾರೆ. ಈ ಟೈಮಲ್ಲಿ ಮಾತ್ರ ಗರ್ಭಗುಡಿ ಬಾಗಿಲನ್ನ ತೆಗೆಯೋದು. ಬೇರೆ ಟೈಮಲ್ಲೆಲ್ಲ ಗರ್ಭಗುಡಿ ಬಾಗಿಲು ತೆಗ್ದಿರಲ್ಲ. ಇಲ್ಲಿ ಮೇನ್ ಡೋರ್ ಇದೆಯಲ್ಲ ಅದನ್ನು ಮಾತ್ರ ತೆಗ್ದಿರ್ತಾರೆ ಅಷ್ಟೇ. ನಾನು ಗದ್ದಿಗೆನ ವೀಡಿಯೋ ಮಾಡೋಣ ಅಂತ ಪ್ರಯತ್ನ ಪಟ್ಟೆ ಆದಷ್ಟು, ಆದರೆ ಫೋಕಸ್ ಮಾಡೋಕ್ಕಾಗಲಿಲ್ಲ ಝೂಮ್ ಇಟ್ಟರು ಕೂಡ. ಸೊ ಬೇಡ, ಅದು ಮಾಡಬಾರ್ದು, ದೇವ್ರದ್ದು ಇದಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಸ್ವಲ್ಪ ಅಷ್ಟೇ ಮಾಡಿಕೊಂಡು ಸ್ಟಾಪ್ ಮಾಡಿಬಿಟ್ಟೆ. ಸೊ ಈಗ ನಾವೆಲ್ಲ ಬುತ್ತಿ ಬಿಚ್ಚೋ ಕಡೆ ಬಂದ್ವಿ. ನಾವು ಅಲ್ಲಿ ಫಸ್ಟು ಬಂದು ಕೆಳಗಡೆ ನೆಲ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ಟು ಅಲ್ಲೊಂದು ಸ್ವಲ್ಪ ನೀರು ಹಾಕಿ ಮತ್ತು ಮನೆಯಿಂದ ಒಂದು ಮಡಿ ಪಂಚೆನ ತಂದಿರ್ತೀವಿ, ಅದನ್ನು ಕೆಳಗಡೆ ಹಾಕ್ಬಿಟ್ಟು ಇವಾಗ ನಾವು ಯಾರ್ಯಾರ ಮನೆಯಿಂದ ಎಲ್ಲರ ಮನೆಯಿಂದ ಬುತ್ತಿ ತೊಗೊಂಡು ಬಂದಿರ್ತೀವಲ್ವ ಅದನ್ನೆಲ್ಲ ಒಂದು ಕಡೆ ಇಟ್ಕೊಂಡು ಎಲ್ಲರೂ ಕೂಡ ಬುತ್ತಿನ ಬಿಚ್ತಾ ಇದ್ದೀವಿ. ನನ್ನ ಕೋ ಸಿಸ್ಟರ್ಸು, ನಮ್ಮ ಅತ್ತೆದಿರು ಎಲ್ಲರ ಮನೆಯಿಂದನೂ ತೊಗೊಂಬಂದಿರ್ತೀವಿ. ನಮ್ಮ ಊರಿನವ್ರು ಮಾತ್ರ, ಬೇರೆ ರಿಲೇಟಿವ್ಸ್ ಎಲ್ಲ ಏನು ಬಂದಿರ್ತಾರಲ್ಲ ಅವ್ರೇನು ತಂದಿರಲ್ಲ, ನಮ್ಮ ಮನೆಯವ್ರು ಮಾತ್ರ ಎಲ್ಲರೂ ತೊಗೊಂಬಂದಿರ್ತೀವಿ. ಸೊ ಎಲ್ಲರೂ ಕೂಡ ಇಲ್ಲಿ ಬುತ್ತಿನ ಬಿಚ್ತಾ ಇದ್ದೀವಿ. ಈಗ ಬುತ್ತಿ ಬಿಚ್ಚಿಬಿಟ್ಟು ಮೊಸರು ಅನ್ನ ಒಂದು ಕಡೆ, ಹುಳಿ ಅನ್ನ ಒಂದು ಕಡೆ, ಎರಡನ್ನೂ ಸಪ್ರೇಟಾಗಿ ಒಂದೊಂದು ಕಡೆ ಹಾಕ್ತೀವಿ. ಎಲ್ಲರ ಮನೆಯದನ್ನು ಕೂಡ ಒಂದು ಕಡೆನೇ ಹಾಕ್ತೀವಿ. ಅದು ಹಾಕಿ ಆದಮೇಲೆ ನಾವು ಅದಕ್ಕೆ ಪೂಜೆನ ಮಾಡ್ತೀವಿ. ಅಂದರೆ ಇದನ್ನು ನಾವು ಯಾಕೆ ಮಾಡೋದು ಅಂತ ಹೇಳಿದ್ರೆ, ನಮ್ಮ ಮಾವನವ್ರ ಕಾಲದಲ್ಲಿ 20-30 ವರ್ಷಗಳ ಹಿಂದೆ ಅವರು ನಮ್ಮ ಮನೆ ದೇವ್ರಿಗೆ ಬರಬೇಕು ಅಂದರೆ ಅವಾಗೆಲ್ಲ ಬಸ್ಸು ಗಾಡಿ ಇದೆಲ್ಲ ಏನೂ ಇರ್ತಾ ಇರಲಿಲ್ಲ ಅಲ್ಲ, ಆವಾಗ ನಡ್ಕೊಂಡು ಬರ್ತಾಯಿದ್ರಂತೆ. ನಡ್ಕೊಂಡು ಬರೋದಂದ್ರೆ ಹಿಂಗೆ ಹಬ್ಬ ಆಗಿದ್ದು ಮಾರನೇ ದಿವಸ ಅವ್ರು ಹೊರಟ್ರೆ ಸಂಜೆ ಆಗ್ತಿತ್ತಂತೆ ಅಲ್ಲಿ ದೇವಸ್ಥಾನ ತಲುಪೋದು. ಸೊ ಮತ್ತೆ ರಿಟರ್ನ್ ಹೋಗೋಕ್ಕಾಗಲ್ವಲ್ಲ, ಆವಾಗ ಅವರು ಈ ರೀತಿ ಬುತ್ತಿನ ಕಟ್ಕೊಂಡು ಬಂದು ಮತ್ತೆ ಮಾರನೆಗೆ ಅಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಆ ಬುತ್ತಿ ತಂದಿರೋ ಅನ್ನನ ದೇವ್ರ ಹೆಸ್ರು ಹೇಳಿ ತಿನ್ಕೊಂಡು ಮತ್ತೆ ಅಲ್ಲಿಂದ ಹೊರಡ್ತಾ ಇದ್ರಂತೆ, ಮತ್ತು ಸಂಜೆ ಮನೆಗೆ ತಲುಪ್ತಾ ಇದ್ರಂತೆ. ಆ ರೀತಿ ಸ್ಟಾರ್ಟ್ ಆಗಿದ್ದು ಒಂದು ಪದ್ಧತಿ ಇದು. ನಾವು ಇವಾಗ ಅದನ್ನು ಈ ರೀತಿ ಫಾಲೋ ಮಾಡ್ಕೊಂಡು ಸ್ವಲ್ಪ ಇಂಪ್ರೂವೈಸ್ ಮಾಡಿಕೊಂಡು, ಅಂದರೆ ಈ ರೀತಿ ಎಲ್ಲರೂ ಒಂದು ಕಡೆ ಹಾಕ್ಕೊಂಡು ಅದನ್ನು ದೇವ್ರ ಹೆಸ್ರು ಹೇಳಿ ಪೂಜೆ ಮಾಡಿಕೊಂಡು ಎಲ್ಲರಿಗೂ ಬಡಿಸೋ ಅಂಥ ಒಂದು ಇಂಪ್ರೂವೈಸೇಷನ್ನ ನಾವು ಮಾಡ್ಕೊಂಡಿದ್ದೀವಿ ಅಷ್ಟೇನೆ. ಸೊ ನೋಡಿ, ಈ ರೀತಿ ಎಲ್ಲದನ್ನು ಒಂದು ಕಡೆ ಹಾಕಿ, ಹುಳಿಯನ್ನು ಒಂದು ಕಡೆ, ಮೊಸರು ಅನ್ನ ಒಂದು ಕಡೆ ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಹೂವು ಅಕ್ಷತೆ ಎಲ್ಲ ಹಾಕಿ ಪೂಜೆನ ಮಾಡಿ, ತೆಂಗಿನಕಾಯಿ ಹೊಡೆದು ಬಾಳೆಹಣ್ಣನ್ನು ಇಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡಿಬಿಟ್ಟು ಇವಾಗ ನಾವು ಅದನ್ನು ಎಲ್ಲರಿಗೂ ಬಡಿಸ್ಬೇಕು. ಬಡಿಸೋದಕ್ಕಿಂತ ಮುಂಚೆ ಈ ರೀತಿ ನಾವು ಒಂದು
ಎಲೆ ಅಡಿಕೆ ಮೇಲೆ ಒಂದು ಕಾಯಿನ ಇಟ್ಕೊಂಡು ತಾಂಬೂಲವನ್ನು ರೆಡಿ ಮಾಡಿಕೊಂಡು ಅಲ್ಲಿ ಯಾರೆಲ್ಲ ನೀಲ್ಗಾರರು ಇರ್ತಾರಲ್ಲ ಅವ್ರಿಗೆಲ್ಲರಿಗೂ ಕೊಡ್ತೀವಿ. ಅದು ನೀಲ್ಗಾರರೇ ಕೊಡೋದು ಆ್ಯಕ್ಚುಲಿ. ಸೊ ನಾವು ನಮಸ್ಕಾರ ಮಾಡ್ಕೊತೀವಿ ಅಷ್ಟೇ. ನೀಲ್ಗಾರರು ಅವರು ಎಲ್ಲರೂ ನೀಲ್ಗಾರರು ಏನಿರ್ತಾರಲ್ಲ ಅವ್ರಿಗೆಲ್ಲರಿಗೂ ಕೂಡ ಕೊಡ್ತಾರೆ, ಆ ರೀತಿ ತಾಂಬೂಲನ ಕೊಡ್ತಾರೆ. ಸೊ ನನ್ನ ಹಸ್ಬೆಂಡ್ ಬಂದಿರಲಿಲ್ಲ, ಅವರು ಸ್ವಲ್ಪ ವರ್ಕ್ ಇತ್ತು ಅಂತ ಹೇಳಿಬಿಟ್ಟು ಶಾಪಿಗೆ ಹೊರಟೋಗಿದ್ರು. ಸೊ ನಾನು ನಮ್ಮ ಮೈದನ್ನ ಕೊಟ್ಟರು, ಅವ್ರ ಕೈಲಿ ಕೊಡಿಸಿದ್ವಿ. ಇದೆಲ್ಲ ಆಗಿದ್ಮೇಲೆ ನಾವು ಎಲ್ಲರನ್ನೂ ಕೂರಿಸ್ಬಿಟ್ಟು ಊಟಕ್ಕೆ ಬಡಿಸ್ತಾ ಇದ್ದೀವಿ. ನಾವು ಹುಳಿಯನ್ನ ಮೊಸರನ್ನದ ಜೊತೆಗೆ ಈರುಳ್ಳಿ ಮತ್ತು ಏನು ಬೂಂದಿ ಖಾರ ಮತ್ತು ಉಪ್ಪಿನಕಾಯಿ ಇದಿಷ್ಟನ್ನ ಬಡಿಸ್ತೀವಿ. ಸೊ ಎಲ್ಲರೂ ಕೂಡ ಇಲ್ಲಿ ಊಟಕ್ಕೆ ಬಡಿಸ್ತಾ ಇದ್ದೀವಿ. ಎಲ್ಲರಿಗೂ ಊಟಕ್ಕೆ ಬಡಿಸಿ ಆದಮೇಲೆ ನಾವಲ್ಲಿ ಒಂದು ಕರ್ಪೂರನ ಇಟ್ಟು ದೇವ್ರ ಹೆಸ್ರು ಹೇಳಿ ನಮಸ್ಕಾರ ಮಾಡಿಕೊಂಡು ನಂತರ ಎಲ್ಲರೂ ಊಟಕ್ಕೆ ಶುರು ಮಾಡ್ತಾರೆ. ಸೊ ಈ ರೀತಿ ಒಂದು ನಮ್ಮ ಇದು ಪದ್ಧತಿ, ಸಂಸ್ಕಾರ ಅಂತ ಹೇಳ್ಬೋದು. ಸೊ ಎಲ್ಲರೂ ಊಟಕ್ಕೆಲ್ಲ ಬಡಿಸಿ ನಮಸ್ಕಾರ ಮಾಡಿಕೊಂಡು ಇವಾಗೆಲ್ಲರೂ ಊಟ ಶುರು ಮಾಡಿದ್ದಾರೆ. ನಾವು ಇಲ್ಲಿರೋದು ನಮ್ಮ ಫ್ಯಾಮಿಲಿಯವರು ಅಷ್ಟೇ, ತೀರಾ ಯಾರೂ ಬಂದಿಲ್ಲ. ಸ್ವಲ್ಪ ಜನ ನಮ್ಮ ಮನೆಯವರು, ನಮ್ಮ ಊರಿಂದ ಹೊರಟಿರೋರೇ. ನಾವಿಲ್ಲಿ 55 ಜನ ಇದ್ದೀವಿ. ನಮ್ಮ ಕೋ ಸಿಸ್ಟರ್ಸು, ಅತ್ತೆಂದರು, ಹೀಗೆ ನಮ್ಮ ಅತ್ತಿಗೆರು ಬಂದಿಲ್ಲ ಇಲ್ಲಿ, ಆದರೂ ಕೂಡ ನಾವಿಲ್ಲಿ 55 ಜನ ಇದ್ವಿ ನಾವು ಅವತ್ತು. ಸೊ ನಾವೆಲ್ಲರೂ ಕೌಂಟ್ ಮಾಡಿದ್ವಿ, 55 ಜನ ಇದ್ದೀವಿ ಅಲ್ಲಿ. ಸೊ ಹೀಗೆ ನಮ್ಮದು ದೊಡ್ಡ ಫ್ಯಾಮಿಲಿ ಅಂತ ನಾವು ಅದಕ್ಕೆ ಯಾವಾಗ್ಲೂ ಹೇಳೋದು. ನಮಗಂತೂ ಈ ರೀತಿ ಎಲ್ಲರೂ ಸೇರಿದಾಗ, ಈ ರೀತಿ ಒಂದು ಆಚರಣೆ ಎಲ್ಲ ಮಾಡುವಾಗಂತೂ ನಮಗೆ ತುಂಬಾ ಖುಷಿ. ಎಲ್ಲರೂ ಅಷ್ಟೇ, ಎಲ್ಲರೂ ಓಡಾಡ್ತೀವಿ. ಯಾರು ಏನೋ ಅವ್ರು ಓಡಾಡ್ತಿದ್ದಾರೆ ಬಿಡು ನಾವು ಯಾಕೆ ಅಂತ ಅಂದ್ಕೊಳ್ಳೋದೇ ಇಲ್ಲ. ನಾವು ಒಬ್ರಿಗೊಬ್ರು ಹೆಲ್ಪ್ ಮಾಡಿ, ಇದು ಅವ್ರು ಕೂತಿದ್ದಾರೆ ನಾವು ಯಾಕೆ ಮಾಡೋಣ ಅಂತಲೂ ಅಂದ್ಕೊಳ್ಳಲ್ಲ, ಅಥವಾ ಅವ್ರು ಮಾಡ್ತಿದ್ದಾರೆ ಬಿಡು ನಾವು ಕೂತ್ಕೊಳ್ಳೋಣ ಅಂತಲೂ ಅಂದ್ಕೊಳ್ಳಲ್ಲ. ನಾವು ಎಲ್ಲರೂ ಒಗ್ಗಟ್ಟಿನಿಂದ ಓಡಾಡಿಕೊಂಡು ಇರ್ತೀವಿ. ಸೊ ನಮಗಂತೂ ಈ ರೀತಿ ಎಲ್ಲರೂ ಸೇರಿದಾಗ ತುಂಬ ಖುಷಿ ಆಗುತ್ತೆ. ಈ ಹಬ್ಬನಂತೂ ಯಾರೂ ಮಿಸ್ ಮಾಡ್ಕೊಳ್ಳಲ್ಲ. ನಾವು ಎಲ್ಲರೂ ಕೂಡ ಹೋಗ್ತೀವಿ, ಎಲ್ಲರೂ ಎಂಜಾಯ್ ಮಾಡುತ್ತೀವಿ, ಎಲ್ಲರೂ ಒಂದಷ್ಟು ಕುತ್ಕೊಂಡು ಹರಟೆ ಹೊಡಿತೀವಿ. ಒಂಥರ ಖುಷಿ ಇರುತ್ತೆ ಈ ಹಬ್ಬದಲ್ಲಿ ಮಾತ್ರ, ತುಂಬಾ ಖುಷಿ ಆಗುತ್ತೆ ನಮಗೆ ಈ ರೀತಿ ಎಲ್ಲ ಮಾಡ್ಬೇಕಂದಾಗ. ಸೊ ಎಲ್ಲರಿಗೂ ಊಟ ಬಡಿಸಿದ್ದೀವಿ. ನಾವು ಒಂದು 5-6 ಜನ ಇದ್ದೀವಿ, ಇನ್ನೆಲ್ಲರೂ ಕುತ್ಕೊಂಡಿದ್ದಾರೆ. ನಾವು ಒಂದು 5-6 ಜನ ಆಮೇಲೆ ಮತ್ತೆ ಕುತ್ಕೊಳ್ಳೋಣ ಅಂತಂದ್ಬಿಟ್ಟು ಆಮೇಲೆ ನಮಗೇನು ಗೊತ್ತಾ, ಊಟಕ್ಕೆ ಬಡಿಸುವಾಗ ನಮಗೆ ಅಲ್ಲಿ ರಾಶಿ ಹಾಕಿದಾಗ ಬುತ್ತಿ ಬಿಚ್ಚಿ ಇಟ್ಟಾಗ ಸ್ವಲ್ಪ ಇದೆಯಲ್ಲ, ಇಷ್ಟೊಂದು ಜನ ಇದ್ದೀವಲ್ಲ ಸಾಕಾಗುತ್ತಾ ಅಂತ ಅನಿಸುತ್ತೆ ಒಂದು ಸಲ ಮನಸ್ಸಿಗೆ. ಬಟ್ ನಾವು ಬಡಿಸೋದಕ್ಕೆ ಶುರು ಮಾಡಿದಾಗ ಅಲ್ಲಿ ಖಾಲಿನೇ ಆಗ್ತಿಲ್ವೇನೋ, ಉಳ್ಕೊಂಬಿಡುತ್ತೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ, ಆ ರೀತಿ ಆಗುತ್ತೆ. ಸೊ ನಾವು ಇದನ್ನು ಎಷ್ಟೊಂದು ಸಲ ಅಬ್ಸರ್ವ್ ಮಾಡಿದ್ದೀವಿ. ಸಾಕಾಗುತ್ತಾ ಅಂತ ಅಂದ್ಕೊಳ್ತೀವಿ, ಬಟ್ ಬಡಿಸೋದಕ್ಕೆ ಶುರು ಮಾಡಿದ್ರೆ ಇನ್ನೂ ಉಳಿಯುತ್ತೇನೋ ಅನ್ನೋ ಥರನೇ ಇರುತ್ತೆ. ಸೊ ಆ ರೀತಿ ದೇವ್ರ ಮಹಿಮೆ ಅಂತ ಹೇಳೋದು ನಾವು ಅದಕ್ಕೇ. ಮತ್ತು ನಾವು ಇದೇ ಅನ್ನನ ಮನೇಲಿ ಇಟ್ಟು ಬರ್ತೀವಿ, ಅದು ಸ್ವಲ್ಪ ಹಾಳಾಗಿರುತ್ತೆ. ಬಟ್ ನಾವಿಲ್ಲಿ ಬುತ್ತಿ ಕಟ್ಕೊಂಬಂದಿರ್ತೀವಲ್ಲ, ಅದು ಸ್ವಲ್ಪ ಕೂಡ ಏನೂ ಆಗಿರೋದಿಲ್ಲ. ಸೊ ಅದು ನೋಡಿದ್ರೆ ನಮಗಂತೂ ಒಂಥರ ಮೈ ಜುಮ್ ಅಂತ ಹೇಳುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ಅವರಿಗೆಲ್ಲರಿಗೂ ಊಟ ಬಡಿಸಿ ಆಯಿತು. ನಾವು 4 ಜನ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ. ಆಗ ನನ್ನ ಹಸ್ಬೆಂಡು ಬಂದರು ಶಾಪಿಂದ. ಸೊ ಅವರು ಎಲ್ಲರಿಗೂ ವಿಳ್ಯ ಕೊಟ್ಟಿರಲಿಲ್ಲಲ್ಲ, ಸೊ ಹಂಗಾಗಿ ಅವರೆಲ್ರಿಗೂ ಕೂಡ ವಿಳ್ಯನ ಕೊಟ್ಕೊಂಡ್ಬಂದರು. ಅವರೆಲ್ರಿಗೂ ವಿಳ್ಯ ಕೊಟ್ಟು ಆದಮೇಲೆ ಅವ್ರಿಗೂ ಸ್ವಲ್ಪ ಊಟಕ್ಕೆ ಬಡಿಸಿದ್ವಿ. ಊಟ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಇವಾಗ ಸ್ವಲ್ಪ ಪಾನಕ ಮಾಡೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಪಾನಕ ಮಾಡೋದಕ್ಕೆ ಎಲ್ಲರೂ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಅಜ್ಜಿ, ನಮ್ಮ ಅತ್ತೆ, ಅಕ್ಕ, ಅತ್ತಿಗೆ ಎಲ್ಲರೂ ಸೇರಿಕೊಂಡು ಪಾನಕ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಸ್ವಲ್ಪ ಎಲ್ಲರಿಗೂ ಬಾಯಾರಿಕೆ ಆಗುತ್ತಲ್ಲ, ಸೊ ಒಂದು ಸ್ವಲ್ಪ ಪಾನಕ ಕುಡೀಲಿ ಅಂತೇಳಿ. ಮತ್ತು ಅಜ್ಜಿ ಬ್ಯಾಲದ ಹಣ್ಣು ಅಂತ ಹೇಳ್ತೀವಿ ನಮ್ಮ ಕಡೆ, ಅದನ್ನು ತೊಗೊಂಬಂದಿದ್ರು. ಸೊ ಅದರಲ್ಲಿ ಪಾನಕನ ಮಾಡ್ತಾಯಿದ್ದಾರೆ. ಪಾನಕ ಮಾಡಿಬಿಟ್ಟು ಪಾನಕ ಕೊಟ್ಟೆಲ್ಲ ಆದಮೇಲೆ ಅಲ್ಲಿ ಸ್ವಲ್ಪ ಅಂಗಡಿಗಳೆಲ್ಲ ಇದೆ. ಸೊ ಏನಾದರೂ ಬೇಕಿತ್ತಂದರೆ ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ಇನ್ನು ಸೀದಾ ಮನೆಗೆ ಹೊರಡೋದು ಅಂತ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಸೊ ನಮ್ಮ ಶಾಸ್ತ್ರ ಸಂಪ್ರದಾಯಗಳೆಲ್ಲ ಹೇಗಿರುತ್ತೆ ಅಂತ ನೋಡಿದ್ದೀರಾ. ಇದು ಲಾಸ್ಟ್ ಒಂದು ಪಿಕ್ ತೊಗೊಂಡ್ವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಈ ವ್ಲಾಗ್. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಯಾಕಂದರೆ ನನಗೆ 50% ಅನ್ಸಬ್ಸ್ಕ್ರೈಬ್ ವ್ಯೂಸ್ ಬರ್ತಾಯಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್. ಮೀಟ್ ಮಾಡೋಣ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್.